ಅಪ್ಪ, ಚಿಕ್ಕಮ್ಮ, ಅಪ್ಪ, ನಿಮಗೊಂದು ಸಂತೋಷದ ಸುದ್ದಿ. ಏನೋ ಅದು? ಅಪ್ಪ, ನೀವು ತಾತ ಆಗ್ತಿದ್ದೀರಾ, ನಾನು ತಂದೆ ಆಗ್ತಿದ್ದೀನಿ. ಸಂಧ್ಯಾ ಪ್ರೆಗ್ನೆಂಟ್. ಹೌದೇನೋ? ಎಂಥ ಸಂತೋಷ ಸುದ್ದಿ ಹೇಳಿದೆ. ಶೇಖರ, ನಿಮ್ಮಮ್ಮ ಇವಾಗ ಇರಬೇಕಾಗಿತ್ತು. ಎಷ್ಟು ಖುಷಿ ಪಡೋಳು ಏನೋ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನೋ? ನಾನು ಖುಷಿ ಪಡಲ್ಲ ಅಂತನಾ? ನೀನು ಹೇಗೆ ಬೇಕಾದರೂ ತಿಳ್ಕೊ. ಸಂಧ್ಯಾ, ಇನ್ಮೇಲೆ ನೀನು ಯಾವ ಕೆಲಸನೂ ಮಾಡಬೇಡಮ್ಮ. ಶೇಖರ, ನಿನ್ನ ಸಂಧಿನ ಜೊತೆಗೆ ಇತ್ತು ಅವಳ ಆರೋಗ್ಯ ಎಲ್ಲ ವಿಚಾರಿಸ್ಕೊ. ಜಮೀನ್ ಕಡೆ ನಾನು ಹೋಗ್ತೀನಿ, ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಸೌಭಾಗ್ಯ ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ. ಚಿಕ್ಕಮ್ಮ, ನಾವು ಶರಣ್ಯ ನೋಡಿಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ವಿ. ಬೇಗ ಅಡುಗೆ ಮಾಡಿಬಿಡ್ತೀರಾ? ಪಾಪ ಸಂಧ್ಯಾ ಏನೂ ತಿಂದಿಲ್ಲ. ಸರಿ, ಇವರಿಬ್ರು ಇಲ್ಲಿ ಇರಿಸ್ಕೊಂಡಿದ್ದು ಇವರಿಬ್ರು ಚೆನ್ನಾಗಿ ಕೆಲಸ ಮಾಡಲಿ ಅಂತ. ಆದ್ರೆ ಎಲ್ಲ ಕೆಲಸನೂ ಈಗ ನಾನೇ ಮಾಡಬೇಕಾಗಿದೆ. ಶೇಖರ ತನ್ನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಸಂಧ್ಯಾ, ನೋಡು, ನಿನಗೋಸ್ಕರ ಹಣ್ಣುಗಳೆಲ್ಲ ತಂದಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ತಿನ್ಬೇಕು ನೀನು. ಅರೆ, ಇಷ್ಟೊಂದು ತಂದಿದ್ದೀರಲ್ಲ? ತಂದಿರೋದು ನಿನ್ಗೊಬ್ಳಿಗೆ ಅಲ್ವಲ್ಲ, ನಮ್ಮ ಮಗುಗೂ ಸೇರಿಸಿ ತಾನೆ. ಇವನ್ ಹೆಂಡತಿ ಇವನ್ ಮಗು ಚೆನ್ನಾಗಿದ್ರೆ ಸರಿ. ಈ ಮನೇಲಿ ನಾವ್ಯಾರು ಇವನ್ ಕಣ್ಣಿಗೆ ಕಾಣಿಸಲ್ವಾ? ಇಷ್ಟು ವರ್ಷ ಆಯ್ತು, ಒಂದಿನಾದ್ರೂ ಚಿಕ್ಕಮ್ಮ ತಗೊಳ್ಳಿ ಹಣ್ಣುಗಳು ತಿನ್ನಿ ಅಂತ ತಂದ್ಕೊಟ್ಟಿದ್ದಾನಾ? ಏನ್ ಪ್ರಪಂಚದಲ್ಲಿ ಯಾರ ಹೆಂಡತಿನೂ ಬಸ್ರಿನೇ ಆಗಲ್ಲ, ಇವನ್ ಹೆಂಡತಿ ಮಾತ್ರ ಆಗಿದ್ದಾಳೆ ಅನ್ನೋ ಥರ ಆಡ್ತಾ ಇದ್ದಾನೆ. ಸೌಭಾಗ್ಯಂಗೆ ಸಂಧ್ಯಾ ಪ್ರೆಗ್ನೆಂಟ್ ಆಗಿರೋ ವಿಷಯ ಕೇಳಿ ತಡ್ಕೊಳಕ್ ಆಗ್ತಿರಲ್ಲ. ಅವಳಿಗೆ ತುಂಬಾನೇ ಹೊಟ್ಟೆ ಉರಿತಿರುತ್ತೆ. ಅದರಲ್ಲೂ ಶೇಖರ ಸಂಧ್ಯಾ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಹಣ್ಣು ತಿನ್ನು, ಡ್ರೈ ಫ್ರೂಟ್ಸ್ ತಿನ್ನು, ಟೈಮಿಗೆ ಸರಿಯಾಗಿ ಊಟ ಮಾಡು, ಹಾಗೆ ಹೀಗೆ ಅಂತ. ಇದನ್ನೆಲ್ಲ ನೋಡ್ತಾ ಸೌಭಾಗ್ಯಂಗೆ ತುಂಬಾನೇ ಹೊಟ್ಟೆ ಉರಿತಿರುತ್ತೆ. ಹೀಗೆ ನೋಡ್ತಾ ನೋಡ್ತಾ 2 ತಿಂಗಳು ಕಳೆದು ಹೋಗುತ್ತೆ. ಒಂದಿನ, ರೀ, ನನಗೊಂದು ಆಸೆ ಇದೆ. ಏನದು? ನನಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಹೋಗ್ಬರ್ಲಾ? ಹೋಗ್ಬಾ ಸಂಧ್ಯಾ, ಅದಕ್ಕೇನಂತೆ? ಅದು ನಾನು ಅಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ. ಹೆರಿಗೆ ಬಾಣಂತನ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಏನು ಹೇಳ್ತಿದ್ಯಾ ನೀನು? ಹೌದು ರೀ, ನನಗೆ ತವ್ರ ಮನೇಲೇ ಇರಬೇಕು ಅಂತ ಆಸೆ ಆಗ್ತಿದೆ. ಬಸ್ರಿ ಬೈಕೆ ಯಾಕೆ ಬೇಡ ಅನ್ನೋದು ಅಂತ ಶೇಖರ ಸರಿ ಅಂತ ಹೇಳ್ತಾನೆ. ಸರಿ ಸಂಧ್ಯಾ, ಒಟ್ನಲ್ಲಿ ನೀನು ಖುಷಿಯಾಗಿರ್ಬೇಕು. ನೀನು ಬಾಣಂತನ ಮುಗಿಸ್ಕೊಂಡೆ ಇಲ್ಲಿಗೆ ಬಾ, ಸರಿನಾ? ಸರಿ, ಥ್ಯಾಂಕ್ ಯು ಸೋ ಮಚ್ ರೀ. ಸರಿ, ಈಗ ಆಯಾಸ ಮಾಡ್ಕೊಳ್ದೆ ಆರಾಮಾಗಿ ರೆಸ್ಟ್ ಮಾಡು. ನಾನೇ ನಿನಗೆ ಲಗೇಜ್ ಪ್ಯಾಕ್ ಮಾಡ್ಕೊಡ್ತೀನಿ, ಸರಿನಾ? ಶೇಖರ, ಎಲ್ಲಿಗಪ್ಪ ಕಳಿಸ್ತಿದ್ಯೋ ಸಂಧ್ಯನ? ಈ ಸಮಯದಲ್ಲಿ ಅವಳೆಲ್ಲೂ ಪ್ರಯಾಣ ಮಾಡೋ ಹಾಗಿಲ್ಲ. ಎಲ್ಲಿಗೂ ಇಲ್ಲಪ್ಪ, ಅವಳು ತವ್ರ ಮನೆಗೆ ಹೋಗ್ಬೇಕಂತೆ. ತವ್ರ ಮನೆಗ? ಈಗಲೇ ಯಾಕೆ? ಆಮೇಲೆ ಬಾಣಂತನಕ್ಕೆ ಹೋಗೋದಿದ್ದೇ ಇದೆ. ಅಪ್ಪ, ಅವಳಿಗೆ ಇವಾಗಿಂದಾನೇ ತವ್ರ ಮನೇಲಿ ಇರಬೇಕು ಅಂತ ಅನ್ನಿಸ್ತಿದ್ಯಂತೆ. ಹೋಗಿ ಬರಲಿ ಬಿಡಿ. ಅವಳು ಹೇಳೋದು ಸರಿನೇ. ಇಲ್ಲಿ ನಿಮ್ಮ ಚಿಕ್ಕಮ್ಮ ಅವಳನ್ನ ಏನಾದರೂ ಕೊಡ್ಲಮ್ಮ, ಏನಾದರೂ ತಿಂತೀಯ, ಏನೂ ಕೇಳಲ್ಲ. ಅಲ್ಲಾದರೂ ಅವ್ರ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಲಿ ಬಿಡು. ಸಂಧ್ಯಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಮ್ಮ. ಸರಿ ಮಾವ. ಅಪ್ಪ, ನಾಳೆ ನನ್ನ ಸಂಧ್ಯನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಶೇಖರ, ನೀನು ನಾಳೆ ಸಾಯಂಕಾಲನೇ ಇಲ್ಲಿಗೆ ಓಡ್ ಬಂದ್ಬಿಡ್ಬೇಡ. 1-2 ದಿನ ಸಂಧ್ಯಾ ಜೊತೆ ಇದ್ದು ಬಾ. ಸರಿಯಪ್ಪ. ಮಾವ, ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಸಂಧ್ಯಾ, ಹುಷಾರಮ್ಮ. ಆರೋಗ್ಯದ ಕಡೆ ಗಮನ ಕೊಡು. ನಿಮ್ಮ ತಂದೆ ತಾಯಿ ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ಸರಿ ಮಾವ. ಸರಿ, ನಾವಿನ್ ಬರ್ತೀವಿ. ಶೇಖರ, ಸಂಧ್ಯಂಗೆ ಬೇಕಾಗಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದಾಳೆ ತಾನೆ? ಹ್ಞೂನಪ್ಪ, ಎಲ್ಲನೂ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ದೀನಿ. ಲಗೇಜು ರೆಡಿಯಾಗಿದೆ. ನಾನು ಅವಳನ್ನು ಕಾರ್ ಮಾಡಿಕೊಂಡು ಹೋಗಿಬಿಟ್ಟು ಬರ್ತೀನಿ. ಒಳ್ಳೇದಪ್ಪ. ಸರಿ, ಹೋಗಿ ಬನ್ನಿ. ಸರಿಯಪ್ಪ, ನಾವಿನ್ ಬರ್ತೀವಿ. ಡ್ರೈವರ್ ಕಾಯ್ತಾ ಇದ್ದಾರೆ. ಶೇಖರ, ಹೆಂಡತಿನ ತವ್ರ ಮನೆಗೆ ಕರ್ಕೊಂಡು ಹೋಗಕ್ಕೆ ಕಾರ್ ಬೇರೆ. ಯಾವ ಗಳಿಗೆ ನಿಮ್ಮ ಮನೇಲಿ ಕಾಲಿಟ್ಲ. ಇವಳು ಬಂದಾಗ್ಲಿಂದ ನನ್ನ ಕಡೆ ಅವರಿಬ್ರು ಗಮನನೇ ಕೊಡ್ತಾ ಇಲ್ಲ. ಹಲೋ
ರೀ ಕಮಲಾ, ನಾನು ಸೌಭಾಗ್ಯ ಮಾತಾಡ್ತಿರೋದು. ಹೇಳಿ, ಗೊತ್ತಾಯ್ತು. ಏನು ಗೊತ್ತಾ, ಶೇಖರ ತನ್ನ ಹೆಂಡತಿನ ಕಾರಲ್ಲಿ ತವ್ರ ಮನೆ ಕರ್ಕೊಂಡು ಹೋದ. ಹೌದೇನ್ರಿ? ಅಲ್ಲ ಕಣ್ರಿ ಸೌಭಾಗ್ಯ, ಈಗ ಹೆಂಗಸರಿಗೆಲ್ಲ ಬಸ್ಸಲ್ಲಿ ಫ್ರೀ ಮಾಡಿದಾರಲ್ಲ, ಅದ್ಯಾ ಕಾರಲ್ಲಿ ಕರ್ಕೊಂಡು ಹೋದ? ಯಾಕೆ ಅಂದರೆ ಸಂಧ್ಯಾ ಬಸ್ರಿ, ಅದಕ್ಕೆ. ಏನು ಬಸ್ರಿನಾ? 3 ತಿಂಗಳಾಯ್ತು. 3 ತಿಂಗಳವರೆಗೂ ಹುಷಾರಾಗಿರ್ಬೇಕು ಅಂತ ಮನೇಲಿ ಒಂದು ಕೆಲಸನೂ ಮಾಡದೆ ಆರಾಮಾಗಿ ಕಾಲ ಕಳ್ಕೊಂಡಿದ್ಲು. ಈಗ ನನಗೆ ತವ್ರ ಮನೆಗೆ ಹೋಗ್ಬೇಕು ಅನ್ನಿಸ್ತಾ ಇದೆ, ಹಾಗೆ ಹೀಗೆ ಅಂತ ಗಂಡನ ಹತ್ರ ಪುಂಗಿ ಊದಿದಾಳೆ. ಇವನು ಅಯ್ಯೋ ಬಸ್ರಿ ಬೈಕೆ ಯಾಕೆ ತಡಿಬೇಕು ಅಂತ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋದ್ರೆ ಕಷ್ಟ ಅಂತ ಬಾಡಿಗೆ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಬಿಟ್ಟು ಬರಕ್ಕೆ. ಪರವಾಗಿಲ್ಲ ಕಣ್ರಿ ನಿಮ್ಮ ಶೇಖರ. ನನಗಂತೂ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ, ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೇ ನಿಮ್ಮ ಮನೆಗೆ ಬರ್ತೀನಿ. ಇಬ್ರು ಆರಾಮಾಗಿ ಮಾತಾಡೋಣ. ಬೇಡ ಬೇಡ, ಮಾಮೂಲಿ ಹೊರಗಡೆ ಹೋಗಿ ಎಲ್ಲರೂ ಮಾತಾಡೋಣ. ನಮ್ಮನೇಲಿ ಗೋಡೆಗಳಿಗೂ ಕಿವಿ ಇದೆ, ಅದಕ್ಕೆ. ಸರಿ. ಈ ಕಡೆ ಶರಣ್ಯ ಕಾಲೇಜು ಪಾಠ ಎಲ್ಲನೂ ಬಿಟ್ಟು ಶಶಾಂಕ್ ಜೊತೆ ಆರಾಮಾಗಿ ಕಾಲ ಕಳೀತಾ ಇರ್ತಾಳೆ. ಶರಣ್ಯ, ನನಗೆ ಒಂದು 5,000 ರೂಪಾಯಿ ಬೇಕಿತ್ತು. ನಿನ್ನ ಕೈಲಿ ಕೊಡೋಕ್ಕಾಗುತ್ತಾ? ಏನು 5,000 ರೂಪಾಯ? ಯಾಕೆ ಶಶಾಂಕ್? ಅದು ಏನಂದರೆ ನನ್ನ ಮೊಬೈಲ್ ಡಿಸ್ಪ್ಲೇ ಒಡೆದೋಗ್ಬಿಟ್ಟಿದೆ ಶರಣ್ಯ. ನಿನ್ನ ಜೊತೆ ಫೋನಲ್ಲಿ ಮಾತಾಡೋಕ್ಕಾಗಲ್ವಲ್ಲ ಅಂತ ಬೇಜಾರು, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಹೊಸ ಮೊಬೈಲ್ ತೊಗೋಬೇಕು ಅಂದರೆ 20,000ನಾದರೂ ಬೇಕು. ಅದಕ್ಕೆ ಇದನ್ನೇ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ. ದುಡ್ಡಿಲ್ಲ ಅಂದರೆ ಬೇಡ ಬಿಡು. ದುಡ್ಡಿಲ್ಲ ಆದರೆ ನಿನ್ನ ಹತ್ರ ಮೊಬೈಲ್ ಇಲ್ಲದೆ ಹೇಗೆ? ನಿಜವಾಗ್ಲೂ ಶಶಾಂಕ್ ಮೊಬೈಲ್ ಚೆನ್ನಾಗೇ ಇರುತ್ತೆ. ಅವ್ನು ಬೇಕು ಅಂತಾನೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಿನ್ನ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಆಗಲ್ವಲ್ಲ ಅಂತ. ಸರಿ, ನಾನು ನನ್ನ ಫ್ರೆಂಡ್ ನಿಶ್ಚಿತಾಗೆ ಕಾಲ್ ಮಾಡಿ ಕೇಳ್ತೀನಿ. ಹೇಗಾದರೂ ಮಾಡಿ ಒಂದು 5,000 ಕೊಟ್ಟಿರೋ, ನಾನು ಮುಂದಿನ ವಾರದಲ್ಲಿ ವಾಪಸ್ ಕೊಡ್ತೀನಿ ಅಂತ. ನಿನಗೆ ಒಂದು ವಾರದಲ್ಲಿ 5,000 ರೂಪಾಯಿ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ? ಏನು, ಒಂದು ವಾರದಲ್ಲಿ 5,000 ರೂಪಾಯಿನಾ? ನಾನು ಒಂದು ವಾರದಲ್ಲಿ 5,000 ರೂಪಾಯಿ ಅಡ್ಜಸ್ಟ್ ಮಾಡೋಂಗಿದ್ದಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಾ ಇದ್ದೆ ಶರಣ್ಯ? ಮುಂದಿನ ವಾರನೇ ಮೊಬೈಲ್ ಸರಿ ಮಾಡಿಸ್ಕೊಳ್ತಾ ಇದ್ದೆ. ನನ್ನ ಹತ್ರ ದುಡ್ಡು ಇಲ್ಲ, ನಂಗೆ ಅರೇಂಜ್ ಮಾಡೋಕ್ಕೂ ಆಗಲ್ಲ, ಅಡ್ಜಸ್ಟ್ ಮಾಡೋಕ್ಕೂ ಆಗಲ್ಲ. ನಾನು ಬೇಕಿದ್ರೆ ಮೊಬೈಲ್ ಇಲ್ಲದೆ ಇದ್ಬಿಡ್ತೀನಿ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ. ನನಗೆ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಇತ್ತೀಚೆಗೆ ಶರಣ್ಯ ಶಶಾಂಕ್ನ ತುಂಬಾನೇ ಹಚ್ಕೊಂಡ್ಬಿಟ್ಟಿರ್ತಾಳೆ. ಶಶಾಂಕ್ ಪ್ರೀತಿ ಮಾಡೋ ಹಾಗೆ ನಾಟಕ ಆಡ್ತಿದ್ದಾನೆ ಅಂತ ಅವನಿಗೆ ಸ್ವಲ್ಪನೂ ಅನುಮಾನ ಬರ್ತಿರಲ್ಲ. ಪಾಪ, ಅವನು ಏನು ಕೇಳಿದ್ರು ಅದು ಎಲ್ಲದಕ್ಕೂ ಹ್ಞೂ ಅಂತ ತಲೆ ಆಡಿಸ್ತಿರ್ತಾಳೆ. ಅಷ್ಟು ಶಶಾಂಕ್ನ ನಂಬಿಟ್ಟಿರ್ತಾಳೆ. ಮತ್ತು ನೀನೇ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಬೇಕಲ್ವಾ? ನನ್ನ ಕೈಲಿ ಆಗಲ್ಲ. ಸರಿ, ನಾನು ಈಗಲೇ ನನ್ನ ಫ್ರೆಂಡ್ ನಿಶ್ಚಿತಾಗೆ ಫೋನ್ ಮಾಡಿ ಕೇಳ್ತೀನಿ. ತಕ್ಷಣ ಶರಣ್ಯ ತನ್ನ ಫ್ರೆಂಡ್ ನಿಶ್ಚಿತಾಗೆ ಫೋನ್ ಮಾಡ್ತಾಳೆ. ಹಲೋ ಹಲೋ ನಿಶ್ಚಿತಾ. ಏನೇ ಶರಣ್ಯ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಾನು ಹಿಂಗೆ ಫೋನ್ ಮಾಡಿದ್ರು ಫೋನು ರಿಸೀವ್ ಮಾಡ್ತಿರ್ಲಿಲ್ಲ. ನೀನು ಮಿಸ್ಡ್ ಕಾಲ್ ನೋಡಿ ವಾಪಸ್ಸು ಮಾಡ್ತಿರ್ಲಿಲ್ಲ. ಇವಾಗ ನನ್ನ ನೆನಪಾಯ್ತಾ? ಅದು ನಿಶ್ಚಿತ, ನಾನು ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ. ನನಗೆ ಅರ್ಜೆಂಟಾಗಿ 5,000 ರೂಪಾಯಿ ಬೇಕಾಗಿತ್ತು. ನಿನ್ನ ಹತ್ರ ಇದ್ದರೆ ಗೂಗಲ್ ಪೇ ಮಾಡ್ತೀಯಾ? ಏನು 5,000 ರೂಪಾಯಾ? ನನ್ನ ಹತ್ರ ಎಲ್ಲೇ ಬರಬೇಕು? ನಿನಗೆ ಅಷ್ಟೊಂದು ಅರ್ಜೆಂಟ್ ಇದ್ದರೆ ನಾನು ನಿಖಿಲಿಗೆ ಫೋನ್ ಮಾಡಿ ಕೇಳ್ತೀನಿ ತಡಿ. ಸರಿ, ಸ್ವಲ್ಪ ಬೇಗ ಕೇಳ್ಬಿಟ್ಟು ಹೇಳು, ನಾನು ನಿನ್ನ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಂ ಸರಿ. ಹೋಗ್ಲಿ ಬಿಡು ಶರಣ್ಯ, ನೀನು ಯಾಕೆ ಪರದಾಡ್ತೀಯ? ಮೊಬೈಲ್ ಇಲ್ಲ ಅಂದ್ರೇನು, ನಾವಿಬ್ಬರು ಡೈಲಿ ಇಲ್ಲೇ ಬಂದು ಮೀಟ್ ಮಾಡಿದ್ರೆ ಆಯಿತು. ಇಲ್ಲ ಇಲ್ಲ, ಏನಾದರೂ ಎಮರ್ಜೆನ್ಸಿ ಅಂದರೆ ನಾನು ನಿನಗೆ ಕಾಲ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿಶ್ಚಿತ ಶರಣ್ಯಂಗೆ ಫೋನ್ ಮಾಡ್ತಾಳೆ. ಹಲೋ, ಹಾಂ ನಿಶ್ಚಿತ. ಶರಣ್ಯ, ನೀನಿವಾಗ ಎಲ್ಲಿದ್ಯಾ? ನಾನು ಶಶಾಂಕ್ ಜೊತೆ ಬೀಚಲ್ಲಿದ್ದೀನಿ. ಯಾಕೆ ನಿಶ್ಚಿತ? ಏನು, ಶಶಾಂಕ್ ಜೊತೆ ಇದೆಯಾ? ಶರಣ್ಯ, ನಾನು ನಿನ್ನ ಹತ್ರ ತುಂಬ ಪರ್ಸ್ನಲ್ ಆಗಿ ಅರ್ಜೆಂಟಾಗಿ ಮಾತಾಡಬೇಕು. ಎಲ್ಲಾದರೂ ಹೊರಗಡೆ ಸಿಗ್ತೀಯಾ? ಅದೆಲ್ಲ ಆಮೇಲೆ ಮಾತಾಡೋಣ. ನನಗಿವಾಗ ಅರ್ಜೆಂಟಾಗಿ 5,000 ರೂಪಾಯಿ ಬೇಕು ಪ್ಲೀಸ್. 5,000 ರೂಪಾಯಿ ಯಾಕೆ ಅಂತ ಅರ್ಜೆಂಟ್ ಏನು ಹೇಳು? ಅದು ಶಶಾಂಕ್ ಮೊಬೈಲ್ ಒಡೆದೋಗಿದೆ, ಡಿಸ್ಪ್ಲೇ ಹಾಕಿಸ್ಬೇಕಾಗಿತ್ತು. ಅದಕ್ಕೆ ಈಗ ಹೊಸ ಮೊಬೈಲ್ ತೊಗೋಬೇಕು ಅಂದರೆ 15,000ರಿಂದ 20,000 ರೂಪಾಯಿವರೆಗೂ ಬೇಕಲ್ವಾ? ಅದೆಲ್ಲ ಆಗಲ್ಲ. ಶಶಾಂಕ್ ರೆಡಿ ಮಾಡಿಸ್ಕೊಳ್ತಾನೆ ಬಿಡು. ನೀನು ಯಾಕೆ ಪರದಾಡ್ತಿದ್ಯಾ? ಪಾಪ, ಅವ್ನಿಗೆ ಯಾರೇ ಕೊಡ್ತಾರೆ? ಹೋಗ್ಲಿ ಬಿಡು ಶರಣ್ಯ. ಇವಾಗ ನಿನ್ನ ಕೈ ದುಡ್ಡು ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳು. ಅದು ನೋಡು, ನಾನು ನಿನಗೊಂದು ವಿಷಯ ಹೇಳಬೇಕು.
ಶಶಾಂಕ್ ನಿನ್ನ ಪಕ್ಕದಲ್ಲೇ ಇದ್ದಾರಾ? ಶರಣ್ಯ, ನೀನು ಸ್ವಲ್ಪ ಆ ಕಡೆ ಹೋಗ್ತೀಯಾ? ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಹಾಂ ಹೇಳು. ನಾನು ಸ್ವಲ್ಪ ಈ ಕಡೆಗೆ ಬಂದೆ. ಶರಣ್ಯ, ಶಶಾಂಕ್ ಒಳ್ಳೆ ಹುಡುಗ ಅಲ್ಲ ಕಣೆ. ಅವನಿಗೆ ತುಂಬ ಹುಡುಗಿರ್ ಸವಾಸ ಇದೆಯಂತೆ. ಮೊನ್ನೆ ನಿಖಿಲ್ ಮಾರ್ಕೆಟ್ ಹತ್ರ ಹೋಗಿದ್ನಂತೆ. ಆವಾಗ ಶಶಾಂಕ್ ಯಾವುದೋ ಹುಡುಗಿ ಜೊತೆ ಪಾನಿಪುರಿ ತಿಂತ ನಿಂತಿದ್ನಂತೆ. ಅದನ್ನು ನಿಖಿಲ್ ನೋಡಿ ನನಗೆ ಹೇಳ್ದ. ಅದಕ್ಕೆ ನಾನು ನಿನಗೆ ಮೊನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ. ನೀನು ರಿಸೀವು ಮಾಡ್ತಿಲ್ಲ, ವಾಪಸ್ಸು ಮಾಡ್ತಿಲ್ಲ. ಈಗ ನಿನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಹಾಗಾಗಿ ನನ್ನ ನೆನಪಾಗಿ ನೀನು ಫೋನ್ ಮಾಡಿದ್ಯಾ. ನಿಶ್ಚಿತ, ನಿನಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಬಿಡು. ಅದನ್ನು ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಹೇಳ್ಬೇಡ. ಏನು ಗೊತ್ತು ನಿನಗೆ ಶಶಾಂಕ್ ಬಗ್ಗೆ? ಅಂದರೆ ನನ್ನ ಬಗ್ಗೆ ನಿಶ್ಚಿತಾಗೆಲ್ಲ ಗೊತ್ತಾ? ನಿಶ್ಚಿತ, ಈ ಮಾತನ್ನ ಬೇರೆ ಯಾರಾದರೂ ಆಡಿದಿದ್ರೆ ನಾನು ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ. ಏನೋ ನೀನು ನನ್ನ ಫ್ರೆಂಡ್ ಅಂತ ಸುಮ್ಮನಾಗಿದ್ದೀನಿ. ಇನ್ಮೇಲೆ ನಾನು ನಿನಗೆ ಫೋನ್ ಮಾಡಲ್ಲ, ನೀನು ನನಗೆ ಫೋನ್ ಮಾಡಬೇಡ. ನಿನಗೆ ಹೆಂಗೆ ನಿನ್ನ ಬಾಯ್ ಫ್ರೆಂಡ್ ಹೆಚ್ಚೋ, ನನಗೂ ಹಾಗೆ ನನ್ನ ಬಾಯ್ ಫ್ರೆಂಡ್ ಹೆಚ್ಚು. ಹಲೋ ಶರಣ್ಯ. ಏನಾಯ್ತು ಶರಣ್ಯ? ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ? ನನ್ನ ಫ್ರೆಂಡ್ ನಿಶ್ಚಿತ ನಿಮ್ಮ ಬಗ್ಗೆ ಕೆಟ್ಟಕ್ಕೆಲ್ಲ ಮಾತಾಡ್ತಾ ಇದ್ದಾಳೆ. ನನಗೆ ಕೋಪ ಬರಲ್ವಾ? ಶಶಾಂಕ್ ಒಳ್ಳೆ ಹುಡುಗ ಅಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದಾಳೆ. 5,000 ರೂಪಾಯಿ ಕೊಡಬೇಕಾಗತ್ತೆ ಅಂತ ಈ ರೀತಿ ಎಲ್ಲ ಮಾತಾಡ್ತಾರ? ಅವ್ರಿಗೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಏನು ಗೊತ್ತು ಬಿಡು. ಬೇಜಾರು ಮಾಡ್ಕೋಬೇಡಿ ಶಶಾಂಕ್. ನಾನು ಹೇಗಾದರೂ ಮಾಡಿ ಇವತ್ತು ಸಾಯಂಕಾಲದ ಒಳಗಡೆ ದುಡ್ಡು ಅರೇಂಜ್ ಮಾಡಿ ಕೊಡ್ತೀನಿ. ನಾಳೆನೇ ನೀವು ಮೊಬೈಲ್ ರಿಪೇರಿ ಮಾಡಿಸ್ಕೊಳ್ಳೋರಂತೆ, ಸರಿನಾ? ಸರಿ. ಶರಣ್ಯ ಶಶಾಂಕ್ನ ಸಂಪೂರ್ಣವಾಗಿ ನಂಬಿಟ್ಟಿರ್ತಾಳೆ. ಯಾರು ಏನೇ ಹೇಳಿದ್ರು ಅವ್ರ ಮಾತು ಕೇಳಿಸ್ಕೊಳ್ಳೋಕ್ಕೆ ಅವಳು ತಯಾರೇ ಇರಲ್ಲ. ಶರಣ್ಯಂಗೆ ಶಶಾಂಕ್ ತನಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತಾ? ಶಶಾಂಕ್ ಗೊತ್ತಾಗದೇ ಇರೋ ಹಾಗೆ ಹೇಗೆ ಮೇಂಟೈನ್ ಮಾಡ್ತಾನೆ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತ್ರಿವೇಣಿ ಅನ್ನೋರು ಕಮೆಂಟ್ ಮಾಡಿದ್ರು ನಮ್ಮ ಸೊಸೆ ಬರ್ತ್ಡೇ ವಿಶ್ ಮಾಡಿ ಅಂತ. ಹ್ಯಾಪಿ ಬರ್ಡೇ ನಿತ್ಯ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.